ನಮಸ್ಕಾರ ಸ್ನೇಹಿತರೆ, ಈ ಗಾಡಿನ ನಿನ್ನೆ ಯೂಟ್ಯೂಬಲ್ಲಿ ಬಿಟ್ಟಿದ್ದೆ. KA 37A 4772 ಈ ಗಾಡಿ ಬಂದು ಇವತ್ತು ಸೇಲ್ ಆಗ್ತಾ ಇದೆ. ಇದು ಏನು ಅಂತಂದರೆ ಅವರು ಕೊಡೋರು ಶರಣಪ್ಪ ಅಂತಂದು ಇವ್ರು ಕುದುರೆಮೋತಿಯವರು ತಗೊಂಡವ್ರು ಬಂದು ನಿಮ್ಮೂರು ಯಾವ ಸರ್ ನಿಮ್ಮದು? ಬೂದ್ಗುಂಪ. ಹೆಸರು ಗವಿಸಿದ್ದಪ್ಪ. ಇವ್ರೇನು ಮಾಡಿದ್ರು, ಬೂದ್ಗುಂಪಲ್ಲಿಂದ ಬಂದಿದ್ರು. ಇವತ್ತು ಇವ್ರಿಗೆ ಕರೆಸಿದ್ವಿ. ಅವ್ರು ಏನು ಮಾಡಿದ್ರು, 350 ಅಂತ ಗಟ್ಟಿ ಹಿಡಿದ್ರು. ಕುಂತು ಮಾತಾಡಿದ್ರೆ ವ್ಯಾಪಾರಲ್ಲಿ ಏನಾಯಿತು ಅಂತಂದರೆ 3,15,000 ವ್ಯಾಪಾರ ಆಯಿತು. 1 ಲಕ್ಷ ರೂಪಾಯಿ ನಾವು ಅಡ್ವಾನ್ಸ್ ಮಾಡ್ತೀವಿ, ಉಳಿದಿದ್ದು ಲೋನ್ ಮಾಡಿರಿ ಅಂತಂದರು. ಅಂದರೆ 2,15,000 ಅಷ್ಟೇ ಲೋನ್ ಸಾಕು ಇವರಿಗೆ. ನಾವು ಇವತ್ತು ದಿವಸ ಇವ್ರಿಗೆ ಅಡ್ವಾನ್ಸ್ ಆಗಿ ಎಷ್ಟು ಕೊಡ್ತಾಯಿದ್ದೀರಿ? 1 ಲಕ್ಷ ಕೊಡ್ತೀರಿ. ಈಗ 5,000 ಅಡ್ವಾನ್ಸ್ ಕೊಡ್ತಿದ್ದೀರಾ? 5,000 ಕೊಟ್ಟು ನಾಳೆ ಉಳಿದಿದ್ದು 95,000 ಕೊಟ್ಟು ಡೆಲಿವರಿ ತೊಗೊತೀರಿ ನಿಮ್ಮ ಕೈಗೆ. ಅಂದರೆ ಲೋನ್ ಅಮೌಂಟ್ ಕ್ಲಿಯರ್ ಆಗೋಕ್ಕೆ ಒಂದು 5 ದಿವಸ ಟೈಮ್ ತೊಗೊತೀರಿ. ಓಕೆನಾ? ಆಯಿತು. ಈಗ ಒಂದು 5,000 ಅಡ್ವಾನ್ಸ್ ಕೊಡ್ರಿ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಈ ಗಾಡಿ ಸೇಲ್ ಆಗ್ತಾಯಿದೆಲ್ಲ ಕಲ್ಲೇಶ್ ಫೈನಾನ್ಸ್ ಸುತ್ತಲಿಂದ ಸೇಲ್ ಆಗ್ತಾಯಿದೆ. ಮೊಬೈಲ್ ನಂಬರ್ ಬಂದು 9845757685. ಇವಾಗ 5,000 ಕೊಟ್ಟಿದ್ದಾರೆ, ನಿಮ್ಗೆ 5,000 ಮುಟ್ಟಿದೆ. ಓಕೆ ರೀ? ಓಕೆ. ಈಗ ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, ನಮ್ಮ ಕಂಡೀಷನ್ ಏನಿರ್ತಾವಂದರೆ, ಗಾಡಿ ಯಾವಾಗ ಡೆಲಿವರಿ ತೊಗೊಂಡು ಹೋಗ್ತಿರೋ ಅದ್ರ ಮೇಲೆ ಕೇಸಸ್ ಇರಲಿ ಏನೇ ಇರಲಿ ಅದಕ್ಕಿಂತ ಹಿಂದ್ಗಡೆ ಇತ್ತು ಅಂತಂದರೆ ಇವ್ರ ಜವಾಬ್ದಾರಿ ತೊಗೊತಾರೆ. ಗಾಡಿ ತೊಗೊಂಡು ಹೋದ ತಕ್ಷಣ ಏನೇ ಬರಲಿ ಅದನ್ನು ನಿಮ್ಗೆ ಸಂಬಂಧ ಬರುತ್ತೆ. ಓಕೆ ರೀ? ಈಗ ಇನ್ಶೂರೆನ್ಸ್ 10 ತಿಂಗಳ ಇದೆ, FC ಇದೆ, ಏನ್ರಿ ಇನ್ಶೂರೆನ್ಸ್ ಇದೆ, A to Z ಇದೆ. ನಿಮ್ಮ ಹೆಸರಲ್ಲೇ ಮಾಡ್ಕೊಳೋ ಖರ್ಚು ಬಂದು 3,500 ರೂಪಾಯಿ ಮಾತ್ರ ಬರುತ್ತೆ. ಏನ್ರಿ? ಅದನ್ನು ನೀವು RTO ಆಫೀಸ್ ಒಳಗಡೆ ಯಾರಿಗಾರು ಕೊಟ್ಟು ನೀವು ಮಾಡ್ಕೋಬೋದು. ಇದಕ್ಕೆಲ್ಲ ಒಪ್ಪಿಗೆ ಇದೆಯಲ್ಲ? ಓಕೆ ರೀ, ಥ್ಯಾಂಕ್ ಯು.